ಬಾಸು ಕಿಚ್ಚ ಬಾಸು ಮಾರ್ಕ್ ಬರ್ತಾ ಐತೆ. ಎಲ್ಲರೂ ಬಂದು ಹೊರ್ಕೊಳ್ಳಿ, ಹೇಳ್ರು ತಿಕ್ಕ ಹುರ್ಕೊಳ್ಳಿ. ಜೈ ಮಾರ್ಕ್, ಹದ್ದು ಹಾರ್ಕೊಂಬರೋದು ಲೇಟ್ ಆಗೋದು, ಚಿರತೆ ಓಡ್ಕೊಂಬರೋದು ಲೇಟ್ ಆಗೋದು. ಅಜಯ್ ಮಾರ್ಕಂಡೆ ಎಲ್ಲ ಸ್ಮಾರ್ಟ್ ಆನ್ ಟೈಮ್ ಆನ್ ಡ್ಯೂಟಿ. ಲವ್ ಯು ಬಾಸ್. ಇಲ್ಲೊಂದು ಮೂವಿ ಒಂದು ಇಟ್ಕೊಂಡಿರೋಣ. ಮಾರ್ಕ್ ಬಗ್ಗೆ ಮಾತಾಡ್ಬೇಕಂದ್ರೆ ಮನ್ಸಲ್ಲೇ ಮಾತಾಡ್ಬೇಕು. ಜೈ ಕಿಚ್ಚ ಬಾಸ್. ಬಿಜಿಎಂ ಮಾತ್ರ ಸೂಪರ್ ಆಗಿ ಹೊಡೆದವ್ರು ಮಾತ್ರ. ಜೈ ಕಿಚ್ಚ ಬಾಸ್, ಜೈ ಕಿಚ್ಚ ಬಾಸ್. ಹೊರಗಡೆ ನಾಯಿ ನರಿಗಳೆಲ್ಲ ನಾನೇ ಸಿಂಹ ಅಂತ ಹೇಳ್ಕೊಂಡು ಅಡ್ಡಾಡ್ತಾರೆ ಮೇಕಪ್ ಹಾಕೊಂಡು. ಅದೇ ಒರಿಜಿನಲ್ ಸಿಂಹ ಕಿಚ್ಚ ಸುದೀಪ್. ಎಷ್ಟೊಂದು ಜನ ಗೊತ್ತಿಲ್ಲ ಸಿಂಹ ತರ ಗರ್ಜಿಸೋದು ಯಾರು ಅಂತ. ಕಿಚ್ಚ ಸುದೀಪ್ ಅಣ್ಣನೇ. ಜೈ ಕಿಚ್ಚ ಬಾಸ್. ಕೇಳಿ ಅಣ್ಣ. ಬ್ರೋ, ಇವಾಗ 1 year ಹಿಂದೆ ನಾನು ಮ್ಯಾಕ್ಸ್ ಸಿನಿಮಾ ನೋಡಿದ್ದೆ. ಹ್ಯಾಂಗ್ ಓವರೇ ನನಗೆ ಇನ್ನೂ ಇಳ್ದಿಲ್ಲ. ಅಷ್ಟ್ರಲ್ಲಿ ಮಾರ್ಕ್ ಅಂತ ಸುದೀಪ್ ಅವರು ಇನ್ನೊಂದು ಎಂಟ್ರಿ ಕೊಟ್ಟವ್ರೆ. ನೆಕ್ಸ್ಟ್ ಲೆವೆಲ್ ಬ್ರೋ. ಎಂತಕ್ಕಾರೆ ಈ ಸಿನಿಮಾ ಮೇನ್ ಪ್ಲಸ್ ಪಾಯಿಂಟ್ ಏನು ಗೊತ್ತಾ, ಇದರಲ್ಲಿ ಹೀರೋಯಿನ್ ಇಲ್ಲ. ಲಾಸ್ಟ್ ಮ್ಯಾಕ್ಸಲ್ಲೂ ಹೀರೋಯಿನ್ ಇಲ್ದೇನೆ ಇಟ್ಕೊಟ್ರು. ಸುದೀಪ್ ಅವರು ಇದ್ರಲ್ಲೂ ಹೀರೋಯಿನ್ ಇಲ್ದೆ ಇಟ್ಕೊಟ್ಟವ್ರೆ. ಅದು ನೆಕ್ಸ್ಟ್ ಲೆವೆಲ್ ಬ್ರೋ. ಇವಾಗ ಸುದೀಪ್ ಅವ್ರ ಬಿಜಿ ಶೆಡ್ಯೂಲ್ ನೋಡಿದ್ರೆ ಬಿಗ್ ಬಾಸ್, CCL ಒಂದು ವರ್ಷದಲ್ಲಿ 3 ಮಾಡಿ ಫ್ಯಾನ್ಸ್ಗೋಸ್ಕರ ಒಂದು ಒಳ್ಳೆ ಸಿನಿಮಾನೂ ತತ್ತಾರೆ ಅಂದರೆ ಆ ಅಪ್ಪಂಗೆ ಒಂದು ಆರ್ಟ್ಸ್ ಆಫ್ ಹೇಳಲೇಬೇಕು. ಇವಾಗ ಸುದೀಪ್ ಅವ್ರದ್ದು ಕ್ರೇಜ್ ಏನು ಅಂದರೆ ನೆಕ್ಸ್ಟ್ ಲೆವೆಲ್ ಬ್ರೋ. 1 night ಸ್ಟೋರಿಲಿ ನಿಮ್ಮ ಕೈದಿ ಅಂತ 1 ಸ್ಟೋರಿ ಬಂದಿತ್ತು. ಸುದೀಪ್ ಅವ್ರು 2 ಮಾಡಿದ್ದಾರೆ. 2 ಬ್ಲಾಕ್ ಬಸ್ಟರ್ ಕೊಡ್ತವ್ರೆ. ಕ್ರಿಸ್ಮಸ್ ಟ್ರೀಟ್ ಕೊಡ್ತಾ ಇರೋದೇ ಕಿಚ್ಚ ಸುದೀಪ್ ಅವ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಖತ್ ಬ್ರೋ. ಏನೇನು ಮಾಡಬೇಕು, ಅಭಿನಯ ಚಕ್ರವರ್ತಿ ಅಂತ ಸುಮ್ಮನೆ ಕರೆಯಲ್ಲ. ಅದನ್ನ 1 man ಶೋ ಹೆಂಗೆ ಕೊಡಬೇಕು ಅಂತ ಈ ಸಿನಿಮಾದಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಇನ್ನೊಂದು ಡೈರೆಕ್ಟ್ರು ಬಂದು ತಮಿಳವರು, ಅವ್ರು ಕನ್ನಡನೇ ಬರ್ತಿರ್ಲಿಲ್ಲ. ಇವಾಗ ಕನ್ನಡದಲ್ಲಿ ಮಾತಾಡ್ತಾರೆ. ಅದನ್ನ ನೋಡ್ಬಿಟ್ಟು ಕಿಚ್ಚ ಸುದೀಪ್ ಅವ್ರು ಮೀಸೆ ತಿರುತ್ತಾರೆ. ಅದೆಲ್ಲ ನೋಡಿದ್ರೆ ನಮ್ಗೆ ಖುಷಿ ಅಲ್ವಾ ಬರೋ ಕನ್ನಡಿಗರಾಗಿ. ಅದಕ್ಕೆ ಕಾಯ್ತಾ ಇದ್ದೀವಿ. ಇದು ತಮಿಳ್ ಸಿನಿಮಾ ಥರ ನಿಮ್ಗೆ ಕಾಣಿಸೋದೇ ಇಲ್ಲ. ಅಚ್ಚ ಕನ್ನಡ ಸಿನಿಮಾ, ಕಿಚ್ಚ ಸುದೀಪ್ ಅವ್ರ ಸಿನಿಮಾ. ಬ್ರೋ, ಇನ್ನೊಂದು ನಿಮಗೆ 1 night ಸ್ಟೋರಿ ತೆಗಿಯಕ್ಕೆ ಹೋದ್ರೆ ಒಂದೇ ಕಾಸ್ಟ್ಯೂಮಲ್ಲಿ ಇರ್ತಾರೆ ಹೀರೋ. ಬೇರೆ ಸಿನಿಮಾಲ ನಿಮಗೆ ಬೋರ್ ಆಗ್ಬಿಡುತ್ತೆ. ಸುದೀಪ್ ಅವ್ರ ಆಕ್ಟಿಂಗ್ ಐತಲ್ಲ, ಅವ್ರು ಈಗದಲ್ಲೇ ಇಲ್ದಿರೋ ನೊಣದ ಜೊತೆ ಫೈಟ್ ಮಾಡಿದವರು. ಇನ್ನು 1 night ಸ್ಟೋರಿಲಿ ತಿನ್ಕೊಂಬಿಟ್ಟವ್ರು ಬ್ರೋ. ಎಲ್ಲ ಬಂದು ಮಾರ್ಕ್ಸ್ ಸಿನಿಮಾ ನೋಡಿ ಸೂಪರ್ ಆಗಿದೆ ಬ್ರೋ. ಅಜಿನೀಶ್ ಅವ್ರು ಸಕ್ಕದಾಗಿ ಹೊಡೆದಿದ್ದಾರೆ. ದಾದಾ ಯಾರು ಗೊತ್ತಾ ಅಂದಾಗಲೇ ಕಳೆದೋಗ್ಬಿಟ್ಟೆ. ಅಯ್ಯೋ, ಫ್ಯಾನ್ಸ್ಗಂತೂ ಟ್ರೀಟು ಬ್ರೋ. ನಾನೊಬ್ಬ ಯಶಾಭಿಮಾನಿ, ನನಗೆ ಎಷ್ಟು ಇಷ್ಟ ಆಗ್ತೈತೆ ಅಂದರೆ ಏನು ಡಯಟ್ ಫ್ಯಾನ್ಸ್ಗೆ ಹೆಂಗೆ ಇಷ್ಟ ಆಗ್ಬೇಡ. ಸಕ್ಕದಾಗಿದೆ ಸಿನಿಮಾ, ಎಲ್ಲ ಬಂದು ನೋಡಿ ಬ್ರೋ. ಹಾರ್ಡ್ ವರ್ಕ್, ಆ ವಯಸ್ಸಲ್ಲಿ ಆ ಡೆಡಿಕೇಶನ್ಗೆ ಆರ್ಟ್ಸ್ ಆಫ್ ಹೇಳಲೇಬೇಕು. ಆ ವಯಸ್ಸಲ್ಲಿ ಆ ನೀರಲ್ಲಿ 3 ಜನ ಮಕ್ಕಳನ್ನ ಹಾಕೊಂಡು ಬರ್ತಾರೆ. ಅದನ್ನೆಲ್ಲ ನೋಡಿದ್ರೆ ಈ ಅಪ್ಪ ಎಲ್ಲ ಇರಬೇಕಾಗಿತ್ತು. ನೆಕ್ಸ್ಟ್ ಲೆವೆಲ್ಲು. ಇವಾಗ ಇದು ಮಾಡ್ತಿರೋ ಕಾನ್ಸೆಪ್ಟ್ ಚೆನ್ನಾಗೈತೆ ಅಣ್ಣ. ನೀವು ಬಿಗ್ ಬಾಸ್ ಮಾಡಿ, CCL ಮಾಡಿ, ಈ ಥರ ಡಿಸೆಂಬರ್ ನಮ್ಗೊಂದು ಸಿನಿಮಾ ಕೊಟ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.